ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದಲ್ಲಿ ಇರಾನ್ನ ಸಂಸ್ಥಾಪಕ ಮುಖ್ಯಸ್ಥರಾದಂಥ ಖಮೇನಿ ಅವರು ಹತ್ಯೆಯಾಗಿದ್ದಾರೆ. ಸೊ ಹೀಗಾಗಿ ಭಾರತದ ಮಿನಿ ಇರಾನ್ ಎಂದೇ ಹೆಸರಾಗಿರುವಂಥ ಅಲಿಪುರದಲ್ಲಿ ತೀವ್ರ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಸ್ವಯಂ ಘೋಷಿತವಾಗಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಮುಚ್ಚಿ ಅವರು ಮಧ್ಯಾಹ್ನ 2:00ವರೆಗೆ ಬೃಹತ್ವಾದಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ಮನೆ ಮೇಲೂ ಕೂಡ ಪ್ರತಿಯೊಬ್ಬರು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕದ ಅವರು ಏನು ಇರಾನ್ನ ಸಂಸ್ಥಾಪಕರಾದಂಥ ಖಮೇನಿ ಅವರನ್ನು ಹತ್ಯೆ ಮಾಡಿರೋದನ್ನು ಖಂಡಿಸಿ ಇವತ್ತು ಮಧ್ಯಾಹ್ನಕ್ಕೆ 2:30ಕ್ಕೆ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಲಿಪುರಕ್ಕೂ ಕೂಡ ಖಮೇನಿ ಅವರು ಬಂದಿದ್ದರು, 1900 ಬಂದಿದ್ದರು. ಸಾಕಷ್ಟು ನೋಡ್ತಾ ಇರ್ಬೋದು ಅವರ ಒಂದು ಪೋಸ್ಟರ್ಗಳನ್ನು ಹಿಡಿದು ಅವರಿಗೆ ಅಂದರೆ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು 3 ದಿನಗಳ ಕಾಲ ಶೋಕಾಚರಣೆ ಮಾಡೋದಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇದೇ ಒಂದು ಅಲಿಪುರ ಗ್ರಾಮಕ್ಕೂ ಕೂಡ ಖಮೇನಿ ಅವರು ಬಂದಿದ್ದರು, ಒಂದು ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಿದರು. ಸೊ ಈ ನಿಟ್ಟಿನಲ್ಲಿ ಈಗ ಈ ಪ್ರತಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಕೂಡ ಅಲಿಪುರ ಗ್ರಾಮದಲ್ಲಿ ಸೊ ಈ ಒಂದು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಂದು ಖಮೇನಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ 3 ದಿನಗಳ ಕಾಲ ತಮ್ಮ ವ್ಯಾಪಾರ ವಹಿವಾಟು ಎಲ್ಲವನ್ನು ಕೂಡ ನಿಲ್ಲಿಸಿ ಒಂದು ಮೌನವಾಗಿ ಒಂದಷ್ಟು ಈ ರೀತಿಯಾದಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕೂಡ ಅದೇ ಒಂದು ಪಂಗಡದವರು ಇರಾನ್ನ ಒಂದು ಏನಿದ್ರು ಅವರು ಕೂಡ ಇಲ್ಲಿಂದ ಒಂದು ಇದೇ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನ ಈಗ ಇರಾನ್ನಲ್ಲಿ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ವ್ಯಾಸಂಗ ಮಾಡೋದಕ್ಕೂ ಕೂಡ ತೆರಳಿದ್ದಾರೆ. ಹೀಗಾಗಿ 100ಕ್ಕೂ ಹೆಚ್ಚು ಜನ ಕೂಡ ಅಲ್ಲಿ ಇರಾನ್ನಲ್ಲೇ ಅಲಿಪುರ ಗ್ರಾಮದವರು ಕೂಡ ಇದ್ದಾರೆ. ಬನ್ನಿ ಈಗ ಒಂದಷ್ಟು ಜನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ. ಸರ್, ಈಗ ಇರಾನ್ಗೂ ಮತ್ತು ನಮ್ಮ ಅಲಿಪುರಕ್ಕೂ ಸಾಕಷ್ಟು ನಂಟಿತ್ತು. ಸೊ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ, ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅವ್ರನ್ನ ಕೇಳೋಣ. ಸರ್, ಇವತ್ತು ಅಲಿಪುರದಲ್ಲಿ ಯಾವ ರೀತಿಯಾದಂಥ ಒಂದು ಇದು ಸ್ವಯಂ ಘೋಷಿತವಾಗಿ ಅಂಗಡಿ ಮುಚ್ಚಿದ್ದಾರೆ, ಏನು ನಡೀತಿದೆ ಸರ್? ಅಲಿಪುರದಲ್ಲಿ 3 ದಿನ ಎಲ್ಲ ಅಂಗಡಿ ವ್ಯಾಪಾರ ಎಲ್ಲ ಬಿಸ್ನೆಸ್ ಎಲ್ಲ ಬಂದ್ ಮಾಡಿ 3 ದಿವಸ ಶೋಕಾಚರಣೆ, ಇದು ದುಃಖದ್ದು ಶೋಕಾಚರಣೆ, ಬೆಳಕು ಬಟ್ಟೆ ಹಾಕ್ಕೊಂಡು ಯಾವುದು ಬಿಸ್ನೆಸ್ ಇದ್ದಂಗೆ ನಾವು 3 ದಿವಸ ಶೋಕಾಚರಣೆ ಮಾಡ್ತಾಯಿದ್ದೀವಿ. ಸರ್, ಅಂದರೆ ಈಗ ಖಮೇನಿ ಅವರು ಅಲಿಪುರ ಗ್ರಾಮಕ್ಕೂ ಕೂಡ ಬಂದಿದ್ದರು. ಸೊ ಇಲ್ಲಿ ಆಸ್ಪತ್ರೆ ಕೂಡ ಕಟ್ಟಿಸಿದ್ರು ಕೂಡ. ಸೊ ಅದು ಆ ನೆನಪುಕೊಳ್ಳೋದಾದರೆ ಹೇಗೆ? 1986 ಅಲಿಪುರದಾಗೆ ಅವ್ರು ಬಂದು ಭೇಟಿ ಮಾಡಿ ಆಸ್ಪತ್ರೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಮಗೂ ಅವ್ರಿಗೂ ಸ್ವಲ್ಪ ಫುಲ್ ನಮ್ಮ ಇರಾನ್ಗೂ ನಮಗೂ ಸ್ವಲ್ಪ ಕಾಂಟ್ಯಾಕ್ಟ್ ಇದೆ. ನಮಗೂ ಅಲ್ಲಿ ನಮಗೆ ಫುಲ್ ಟಚ್ ಇದೆ, ಇರಾನ್ಗೂ ನಮಗೂ ಟಚ್. ಅಲ್ಲಿ ನಮ್ಮದು ಒಂದೇ ಕ್ಯಾಸ್ಟು, ಅದಕ್ಕೆ ನಮ್ಗೆ ಫುಲ್ ಟಚ್. 3 ದಿನ ನಾವು ಬೆಳಕು ಬಟ್ಟೆ ಹಾಕ್ಕೊಂಡು ಶೋಕಾಚರಣೆ ಮಾಡ್ತೀವಿ. ಎಸ್, ಇದು ಹೇಳ್ತಾ ಇರೋಂಥದ್ದು. ಅಂದರೆ 3 ದಿನಗಳ ಕಾಲ ಅಲಿಪುರ ಗ್ರಾಮದಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿ ಮನೆ ಮೇಲೂ ಕೂಡ ಕಪ್ಪು ಒಂದು ಪ್ಲಾಗ್ಗಳನ್ನು ಕೂಡ ಕಟ್ಟಿರುವಂಥದ್ದು. ಜೊತೆಗೆ ಪ್ರತಿಯೊಬ್ಬರು ಕೂಡ ಕಪ್ಪು ಬಟ್ಟೆಗಳನ್ನು ಧರಿಸಿ ಅವರ ಒಂದು ಹತ್ಯೆಗೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಅಲಿಪುರ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.